ನಮಸ್ತೆ ವಿದ್ಯಾರ್ಥಿಗಳೇ, ನಾನು ಪ್ರೊಫೆಸರ್ ಎಂ ಡಿ ಚಿತ್ತರಗಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಮುದಗಲ್. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ, ಅದಕ್ಕೆ ಹಿನ್ನೆಲೆಯಾಗಿ ಒಂದಷ್ಟು ಚರ್ಚೆ ಮಾಡೋಣ. ವಿಶೇಷವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಐಚ್ಛಿಕ ಕನ್ನಡ ವಿಭಾಗದ BA ತೃತೀಯ ಸೆಮಿಸ್ಟರ್ಗೆ ಅಳವಡಿಸಿರ್ತಕ್ಕಂಥ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಅಭ್ಯಾಸ ಮಾಡಬೇಕು. ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಭ್ಯಾಸ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಇತಿಹಾಸವನ್ನು, ಶ್ರೀಮಂತಿಕೆಯನ್ನು, ಅದರ ಒಳಹೊರಗನ್ನು, ನಡೆದು ಬಂದು ದಾರಿಯನ್ನು ಸಂಕ್ಷಿಪ್ತವಾಗಿ ಸಿಂಹಾವಲೋಕನ ಮಾಡೋಣ. ಸುಲಿದ ಬಾಳೆಯ ಹಣ್ಣಿನಂದದೆ, ಕಳಿದ ಕಬ್ಬಿನ ಸಿಪ್ಪೆಯಂದದೆ, ಅಳಿದ ಹಾಲಿನ ಉಷ್ಣದಂದದೆ ಸುಲಭವಾಗಿರ್ಬೋದು ಕನ್ನಡ ಎಂಬ ಕವಿ ಮಹಾಲಿಂಗರಂಗನ ಉಕ್ತಿಯಂತೆ ಸುಲಭವಾದ, ಶ್ರೀಮಂತವಾದ ಕನ್ನಡಿಗರ ಜೀವನಾಡಿಯಾದ ನಮ್ಮ ಉಸಿರಾಗಿರ್ತಕ್ಕಂಥ ಈ ಮಣ್ಣಿನ ಕಣಕಣದಲ್ಲೂ ಪ್ರತಿಸ್ಪಂದಿರುವ ಧ್ವನಿಯಾಗಿರುವ ಕನ್ನಡ ಭಾಷೆಯ ಇತಿಹಾಸ ಬಹಳ ಶ್ರೀಮಂತವಾಗಿರ್ತಕ್ಕಂಥದ್ದು. ಪಂಪರನ್ನರು ಹಾಡಿ ಹರಸಿದ, ಕುಮಾರವ್ಯಾಸನು ಉಲಿದಿರ್ತಕ್ಕಂಥ, ಕುವೆಂಪು ಬೇಂದ್ರೆಯವರು ಸಾರಿರ್ತಕ್ಕಂಥ, ಕವಿಪುಂಗವರ ಬಾಯಲ್ಲಿ, ವೀರ ಸೈನಿಕರ ಬಾಯಲ್ಲಿ, ರಾಜ ಮಹಾರಾಜರಲ್ಲಿ, ವಿವಿಧ ರಾಜವಂಶಗಳ ಗರಡಿಯಲ್ಲಿ, ಇವತ್ತಿನ ಆಧುನಿಕ ಶತಮಾನದಲ್ಲಿ ನಲಿಯಿರ್ತಕ್ಕಂಥ ಹಲವು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ನಮ್ಮ ಕನ್ನಡ ನಾಡು ನುಡಿ ಬಹು ಹೆಮ್ಮೆ ಮತ್ತು ಅಭಿಮಾನ ಪಡುವಂಥದ್ದು. ಈ ಕನ್ನಡ ಭಾಷೆಯನ್ನು, ಕನ್ನಡ ನಾಡಿನಲ್ಲಿ ಹುಟ್ಟಿದವರಾದ ನಾವು ಅದರ ಒಂದೊಂದು ಕಣಕಣವನ್ನು, ಉಸಿರನ್ನು ನಾವು ಅರಿತುಕೊಂಡು ಆಸ್ವಾದಿಸಬೇಕು. ವಿಶೇಷವಾಗಿ ಐಚ್ಛಿಕ ಕನ್ನಡವನ್ನು ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾದ ನೀವು ಕನ್ನಡದ ಕಣಕಣವನ್ನು, ಅದರ ಆಳಹರವುಗಳನ್ನು, ಒಳಹರಿವುಗಳನ್ನು, ಓತಪ್ರೋತವನ್ನು ನಾವೆಲ್ಲ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಕನ್ನಡ ಭಾಷೆಯ ಅವಲೋಕನವನ್ನು ಸಂಕ್ಷಿಪ್ತವಾಗಿ ಇವತ್ತಿನ ದಿವಸ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಕನ್ನಡ ಭಾಷೆಗೆ ಸುಮಾರು 2500 ವರ್ಷಗಳ ಶ್ರೀಮಂತವಾದ ಇತಿಹಾಸವಿದೆ. 2500 ವರ್ಷಗಳ ಇತಿಹಾಸದಲ್ಲಿ ಕನ್ನಡ ಭಾಷೆ ಅನೇಕ ಏರಿಳಿತಗಳನ್ನು ಕಂಡಿದೆ, ಏಳು ಬೀಳುಗಳನ್ನು ಕಂಡಿದೆ. ಬೀಳುಗಳಿಗಿಂತ ಎತ್ತರಕ್ಕೇರಿ ವಿಜಯ ಪತಾಕೆಯನ್ನು ಹಾರಿಸಿದ್ದೇ ಬಹುಶಃ ಕನ್ನಡದ ಹೆಮ್ಮೆ ಹಾಗೂ ಅದರ ವಿಶೇಷತೆ ಅಂತ ಹೇಳ್ಬೋದು. ಹಾಗಾಗಿ ಕನ್ನಡ ಭಾಷೆ ನಮಗೆಂದಿಗೂ ಅಭಿಮಾನದ ಸಂಕೇತ. ಇದರ ಅಧಿಕೃತವಾದಂತಹ ದಾಖಲೆ ಪೂರ್ವಕವಾದಂತಹ ಉಲ್ಲೇಖವನ್ನು ನಾವು ಕದಂಬರ ಕಾಲದ ಶಾಸನವಾಗಿರ್ತಕ್ಕಂಥ ಹಲ್ಮಿಡಿ ಶಾಸನಕ್ಕೆ ನಾವು ಕೊಡ್ತಾ ಇದ್ದೇವೆ. ಅಂದರೆ ಕನ್ನಡವನ್ನು ನಾವು ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ ಮತ್ತು ಆಧುನಿಕ ಕನ್ನಡ ಅಂಥೇಳಿ ಏನು ವಿಭಾಗ ಕ್ರಮವನ್ನು ಮಾಡ್ತೇವೆ. ಪಂಪನ ಯುಗ, ರನ್ನನ ಯುಗ, ಕುಮಾರವ್ಯಾಸ ಯುಗ ಅಂತ ಮಾಡ್ತೇವೆ. ರಸಗಳ ದೃಷ್ಟಿಯಲ್ಲಿ, ಧರ್ಮದ ದೃಷ್ಟಿಯಲ್ಲಿ, ಕಾಲದ ದೃಷ್ಟಿಯಲ್ಲಿ ಏನು ನಾವು ಕನ್ನಡದ ವಿಭಾಗ ಕ್ರಮವನ್ನು ಮಾಡ್ತೇವೆ, ಈ ವಿಭಾಗಗಳಲ್ಲಿ ಕನ್ನಡ ನಲಿದಾಡಿದೆ, ಮೆರೆದಾಡಿದೆ, ವಿಜೃಂಭಿಸಿದೆ. ಅದಕ್ಕೆ ಅಧಿಕೃತ ಆರಂಭ ದೊರೆತಿರ್ತಕ್ಕಂಥ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ದೊರೆತಿರ್ತಕ್ಕಂಥ ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450 ಈ ಶಾಸನ ಕನ್ನಡದ ಅಧಿಕೃತತೆಯನ್ನು, ಮೊಟ್ಟ ಮೊದಲ ಉಲ್ಲೇಖವನ್ನು ಸಾರ್ತಕ್ಕಂಥ, ಭಾಷೆಯ ಉಲ್ಲೇಖವನ್ನು ಸಾರ್ತಕ್ಕಂಥ ಶಾಸನ. ಒಂದು ಭಾಷೆ ಶಾಸನದ ಮಟ್ಟದಲ್ಲಿ ಪ್ರಯೋಗಗೊಳ್ಳುತ್ತದೆ ಎಂದರೆ ಅದು ಅದೇ ಕಾಲದಲ್ಲಿ ಹುಟ್ಟಿದೆ ಎಂದು ಭಾವಿಸಿದರೆ ನಿಜವಾಗಲೂ ತಪ್ಪಾಗುತ್ತದೆ. ಯಾಕಂದರೆ ಹುಟ್ಟಿದ ತಕ್ಷಣವೇ ಮಗು ಮಾತಾಡೋದಿಲ್ಲ. ನಂತರದಲ್ಲಿ ಮಾತನಾಡಿದರೂ ಕೂಡ ಅದು
ತೊದಲು ಭಾಷೆಯಾಗುತ್ತೆ, ಬಾಲಭಾಷೆಯಾಗತ್ತೆ. ಒಂದು ಶಾಸನದಲ್ಲಿ ಪ್ರಬುದ್ಧ ಭಾಷೆಯಂತೆ ಹಲವು ಪ್ರಯೋಗಗಳನ್ನೊಳಗೊಂಡು ಸಂಸ್ಕೃತಕ್ಕೆ ಸರಿಸಮಾನವಾಗಿ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಭಾಷೆ ಪ್ರಯೋಗಗೊಳ್ಳುತ್ತಿದೆ ಎಂದರೆ ಅದಕ್ಕೂ ಪೂರ್ವದ 2-3 ಶತಮಾನಗಳ ಮುಂಚೆನೇ ಕನ್ನಡ ಭಾಷೆ ಹುಟ್ಟಿ ಬೆಳೆದಿರಬೇಕು. ಬೇರೆ ಬೇರೆ ನಾಡಿನಲ್ಲಿ, ಜನಾಂಗಗಳಲ್ಲಿ, ಬುಡಕಟ್ಟುಗಳಲ್ಲಿ ಅದು ಪ್ರಯೋಗಕ್ಕೊಳಪಟ್ಟಿರಬೇಕು ಅಂತಕ್ಕಂಥ ಸಂಶಯ ನಿಚ್ಚಳವಾಗ್ತಾ ಇದೆ. ಅದಕ್ಕೆ ಪೂರ್ವದಲ್ಲಿ ಕನ್ನಡ ಭಾಷೆ ಬಳಕೆ ಎಲ್ಲಿತ್ತು ಅನ್ನೋದಕ್ಕೆ ಅಲ್ಲಲ್ಲಿ ಸಣ್ಣ ಪುಟ್ಟ ಉಲ್ಲೇಖಗಳು ಕೂಡ ನಮಗೆ ಸಿಗ್ತವೆ. ಆದರೆ ಅಧಿಕೃತವಾಗಿ ಶಾಸನದ ರೂಪದಲ್ಲಿ ಸಿಕ್ಕಿರೋದರಿಂದ ಭಾಷಾ ವಿಜ್ಞಾನಿಗಳು, ವಿದ್ವಾಂಸರು ಹಲ್ಮಿಡಿ ಶಾಸನವನ್ನು ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಮುಂದೆ ಮತ್ತೊಂದು ಶಾಸನವೋ, ಮತ್ತೊಂದು ಕೃತಿಯೋ, ಮತ್ತೊಂದು ಉಲ್ಲೇಖವೋ ಸಿಗುವ ತನಕ ಹಲ್ಮಿಡಿ ಶಾಸನವೇ ಕನ್ನಡದ ಮೊಟ್ಟ ಮೊದಲ ಉಲ್ಲೇಖ ಅಂತ ನಾವು ಖಂಡಿತವಾಗೂ ಒಪ್ಪಿಕೊಳ್ಬೇಕು. ಹಲ್ಮಿಡಿ ಶಾಸನದಲ್ಲಿ ಇಡೀ ಶಾಸನ ಕನ್ನಡದ ಶಾಸನವಾಗದೇ ಇದ್ದರೂ ಕೂಡ ಸಂಸ್ಕೃತ ಪದಗಳೊಂದಿಗೆ ಬಳಕೆಯಾಗಿರ್ತಕ್ಕಂಥ ಕನ್ನಡ ಬಹುಶಃ ಅದರ ಅಧಿಕೃತತೆಗೆ, ಅದರ ಉಲ್ಲೇಖಕ್ಕೆ ಸಂಸ್ಕೃತಕ್ಕೆ ಸಮಾನವಾಗಿ ಬಳಕೆಯಾಗಿರೋದರಿಂದ ಅದು ಬಹುಶಃ ಕನ್ನಡಕ್ಕೆ ಒಂದು ಭದ್ರವಾದ ಅಸ್ತಿತ್ವವನ್ನು ಒದಗಿಸಿಕೊಡುತ್ತೆ. ಅದರ ನಂತರದಲ್ಲಿ ಅನೇಕ ಶಾಸನಗಳು ಬರ್ತವೆ. ಮಂಗಳೇಶನ ಶಾಸನ, ಸಿರಿಗುಂದದ ಶಾಸನಗಳು ಪ್ರಯೋಗಗೊಳ್ತವೆ. ಅದರ ನಂತರದಲ್ಲಿ ನಮಗೆ ಕಾಣ್ತಕ್ಕಂಥ ಒಂದು ಬಹುಮುಖ್ಯವಾದಂತಹ ಒಂದು ಶಾಸನ ಅಂದರೆ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಗೆ ವಿಪರೀತನ್, ಮಾಧವನ್ ಈತನ್ ಪೆರಣಲ್ಲ. 3 ತ್ರಿಪದಿಗಳಿಂದ ಕೂಡಿರ್ತಕ್ಕಂಥ ಬಾದಾಮಿಯ ತಟ್ಟುಕೋಟೆ ಗ್ರಾಮದ ಈ ಶಾಸನ ಕನ್ನಡ ತ್ರಿಪದಿಗೆ, ಛಂದಸ್ಸಿಗೆ ತಾಯಿ ಬೇರಿನಂತೆ ಹಾಗೂ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ, ಕನ್ನಡಿಗರ ಗುಣಸ್ವಭಾವವನ್ನು ಹೇಳ್ತಕ್ಕಂಥ ಒಂದು ಅಧಿಕೃತ ದಾಖಲೆಯಾಗಿ ಕನ್ನಡಕ್ಕೆ ಒಂದು ದೊಡ್ಡದಾದ ಗಟ್ಟಿಯಾದಂತಹ ಧ್ವನಿಯನ್ನು, ಅಸ್ತಿತ್ವವನ್ನು ಒದಗಿಸಿಕೊಡುತ್ತೆ. ಕನ್ನಡ ಶಾಸನಗಳಲ್ಲಿ ಬಳಕೆಯಾಗುವುದರ ಜೊತೆಗೆ ತನ್ನ ಛಂದಸ್ಸನ್ನು, ತ್ರಿಪದಿಯ ಒಂದು ಸ್ವರೂಪವನ್ನು ತೋರಿಸಿಕೊಳ್ಳುವುದರ ಮೂಲಕ ಕನ್ನಡ ಭಾಷೆಯ ಅಸ್ತಿತ್ವವನ್ನು ನಾವು ಕಾಣ್ತಾ ಇದ್ದೇವೆ. ಅದರ ನಂತರದ 7ನೇ ಶತಮಾನದ ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ 100 ಶಾಸನಗಳು ಕನ್ನಡದ ವಿಶೇಷತೆಗಳನ್ನು, ಕನ್ನಡದ ವಿಶಿಷ್ಟತೆಯನ್ನು, ವಿವಿಧ ರೀತಿಯ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಶಾಸನಗಳು ಕನ್ನಡದ ಪ್ರಬುದ್ಧತೆಯನ್ನು, ಅದರ ಬೆಳವಣಿಗೆಯನ್ನು, ಅದರ ಪ್ರಗತಿ ವಿಕಾಸಗಳನ್ನು ನಮಗೆ ತಿಳಿಸಿಕೊಡ್ತದೆ. ಇನ್ನು ಕೃತಿಯ ದೃಷ್ಟಿಯಿಂದ ನಾವು ನೋಡೋದಾದರೆ ನಮಗೆ ಉಪಲಬ್ಧವಾಗಿರ್ತಕ್ಕಂಥ ಮೊಟ್ಟ ಮೊದಲ ಕೃತಿ ಶ್ರೀ ವಿಜಯನ ಕವಿರಾಜ ಮಾರ್ಗ. ಅದಕ್ಕೂ ಪೂರ್ವದ ಅನೇಕ ಕೃತಿಗಳ ಉಲ್ಲೇಖ ಸ್ವತಃ ಕವಿರಾಜ ಮಾರ್ಗಕಾರನೇ ಹೇಳಿದ್ದರೂ ಕೂಡ ನಮಗೆ ಅಧಿಕೃತವಾಗಿ ಲಭ್ಯವಾಗಿರ್ತಕ್ಕಂಥ ಕೃತಿ ರಾಷ್ಟ್ರಕೂಟ ಮನೆತನದ ಸಂದರ್ಭದಲ್ಲಿ, ರಾಷ್ಟ್ರಕೂಟ ವಂಶದ ಆಳ್ವಿಕೆಯ ಸಂದರ್ಭದಲ್ಲಿ ರಚಿತವಾಗಿದೆ ಎಂದು ಒಪ್ಪಿಕೊಂಡಿರ್ತಕ್ಕಂಥ ಕ್ರಿಸ್ತಶಕ 850 ಕವಿರಾಜ ಮಾರ್ಗ. ಸ್ವತಃ ಕವಿರಾಜ ಮಾರ್ಗಕಾರನೇ ಹೇಳುವ ಹಾಗೆ ಅದಕ್ಕೂ ಪೂರ್ವದಲ್ಲಿ ಅನೇಕ ಕವಿಗಳಿದ್ದರು. ಅವರ ಕೃತಿಗಳನ್ನು ಕೂಡ ಆತ ಹೆಸರಿಸ್ತಾನೆ. ಗದ್ಯ ಕವಿಗಳನ್ನು ಹೆಸರಿಸ್ತಾನೆ, ಪದ್ಯ ಕವಿಗಳನ್ನು ಹೆಸರಿಸ್ತಾನೆ. ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಕವಿಚಂದ್ರ, ಅನೇಕ ಕವಿಗಳನ್ನು ಹೆಸರಿಸ್ತಾನೆ. ಗುಣವರ್ಮ, ಈ ಎಲ್ಲ ಕವಿಗಳನ್ನು ಹೆಸರಿಸುವುದರಿಂದ ನಮಗೆ ಅನೇಕ ಕೃತಿಗಳು ರಚನೆಯಾಗಿದೆ ಅನ್ನುವ ಸಂಶಯ, ಸಂದೇಹ ನಿಚ್ಚಳವಾಗಿದ್ದರೂ ಕೂಡ ಅವುಗಳ ಅಲಭ್ಯತೆ ಬಹುಶಃ ಕವಿರಾಜ ಮಾರ್ಗವೇ ಮೊದಲ ಕೃತಿ ಎಂಬುದನ್ನು ನಾವು ಅನಿವಾರ್ಯವಾಗಿ ಒಪ್ಪಿಕೊಳ್ಬೇಕಾಗಿದೆ. ಈ ದೃಷ್ಟಿಯಿಂದ ಮಾತ್ರವಲ್ಲದೆ, ಮೊದಲು ಸಿಕ್ಕಿದೆ ಅನ್ನೋ ದೃಷ್ಟಿಯಿಂದ ಮಾತ್ರವಲ್ಲದೆ, ಕವಿರಾಜ ಮಾರ್ಗ ತನ್ನ ಅಂತರಾಳದಿಂದ, ತನ್ನೊಡಲಿನಿಂದ, ಅದು ಹೊಂದಿರತಕ್ಕಂಥ ವಿಷಯ ವಸ್ತುವಿನಿಂದ ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಆರಂಭವನ್ನು ಅತಿರಂಜನಾತ್ಮಕವಾಗಿ ನೀಡಿದಂತೆ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಕೃತಿ, ಲಕ್ಷಣಶಾಸ್ತ್ರ ಕೃತಿ,
ವ್ಯಾಕರಣವನ್ನು ಇನ್ನಿತರ ಅನೇಕ ವಿಚಾರಗಳನ್ನು ಅಲಂಕಾರಗಳನ್ನು ಹೇಳ್ತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಕೃತಿ ಕವಿರಾಜಮಾರ್ಗ. ಹೀಗೆ ಕನ್ನಡ ಸಾಹಿತ್ಯ ಶಾಸನದ ರೂಪದಿಂದ ಸಾಹಿತ್ಯದ ರೂಪಕ್ಕೆ ಬಂತು. ಕವಿರಾಜಮಾರ್ಗದ ನಂತರ ವಡ್ಡಾರಾಧನೆ, ಚಾವುಂಡರಾಯನ ಕೃತಿಗಳು, ಮೊದಲನೇ ನಾಗವರ್ಮನ ಕೃತಿಗಳು, ಅನೇಕ ಕೃತಿಗಳು ನಮಗೆ ಲಭ್ಯವಾಗ್ತವೆ. ಅದರ ನಂತರದಲ್ಲಿ ಶುರುವಾಗಿದ್ದೇ ಕನ್ನಡದ ಒಂದು ಗಟ್ಟಿಯಾದ ಹಿರಿಮೆ, ಕನ್ನಡದ ಗಟ್ಟಿಯಾದಂತಹ ಒಂದು ಜಯಘೋಷ. ಅದು ವಿಶೇಷವಾಗಿ ಪಂಪನ ಯುಗದಲ್ಲಿ ಬರ್ತಕ್ಕಂಥದ್ದು. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ನಾವು ಕರಿತಾ ಇದ್ದೇವೆ. ಯಾಕಂದರೆ ಅಲ್ಲಿ ಏನು ಮಾರ್ಗ ಪರಂಪರೆ ಆರಂಭವಾಯಿತು. ಪಂಪನಿಂದ ಏನು ಆರಂಭವಾದಂತಹ ಈ ಸಾಹಿತ್ಯದ ಮೊಳಗು ಜಯಭೇರಿಯನ್ನು ಬಾರಿಸ್ತಾ ಸಾಗಿತು. ಹಾಗಾಗಿ ಚಂಪೂ ಸಾಹಿತ್ಯ ಕನ್ನಡ ಸಾಹಿತ್ಯದ ಸುವರ್ಣ ಯುಗವನ್ನೇ ತಂದಿಡ್ತು. ಕನ್ನಡದ ಹಿರಿಮೆ ಗರಿಮೆಗಳನ್ನು ವಿಶ್ವಮಟ್ಟಕ್ಕೆ ಏರಿಸುವಲ್ಲಿ ಚಂಪೂ ಕವಿಗಳು ತಮ್ಮ ನಿಚ್ಚಳವಾದಂತಹ ಕಾಣಿಕೆಗಳನ್ನು ನೀಡಿದರು. ಹಾಗಾಗಿ ಕನ್ನಡ ಸಾಹಿತ್ಯ, ಕನ್ನಡದ ನಾಡು ನುಡಿಯ ಹಿರಿಮೆ ಗರಿಮೆಗಳು 10ನೇ ಶತಮಾನದಿಂದ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದವು. ಉಳಿದ ಭಾಷೆಗಳ ಜೊತೆಗೆ ಅಥವಾ ಹಲವು ಭಾಷೆಗಳಿಗಿಂತಲೂ ಮೊದಲೇ, ಬಹುಶಃ ಇಂಗ್ಲೀಷ್ ಇತ್ತೀಚಿನ ಭಾಷೆಗಳನ್ನು ನೋಡಿದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಇತಿಹಾಸವಿದೆ. ಹಾಗಾಗಿ 10ನೇ ಶತಮಾನದ ಪಂಪಯುಗದಲ್ಲಿ ಬಂದಂತಹ ಪಂಪ, ರನ್ನ, ಪೊನ್ನ, ಅಂಡಯ್ಯ, ನಾಗವರ್ಮ, ನಾಗಚಂದ್ರ ಇವೆಲ್ಲ ಕವಿಗಳಿಂದ ಅರಳಿರ್ತಕ್ಕಂಥ ಈ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ, ಮಾರ್ಗ ಪರಂಪರೆ ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಒಂದು ಗಟ್ಟಿಯಾದಂತಹ, ಒಂದು ಬಲಿಷ್ಠವಾದಂತಹ ಪರಂಪರೆಯನ್ನು ಹಾಕಿಕೊಡ್ತು. ನಂತರದಲ್ಲಿ ಬಹುಶಃ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಹಾಗೆ ಮುಂದುವರಿತಾನೇ ಸಾಗ್ತದೆ. ಪಂಪಯುಗದ ಜೊತೆಗೆ ಮಾರ್ಗ ಪರಂಪರೆಯ ಜೊತೆಗೆ ಆರಂಭವಾಗಿರೋದು ಬಸವಯುಗ ಅಥವಾ ವಚನ ಸಾಹಿತ್ಯ ಅಂತ ಹೇಳ್ತಾ ಇದೆ. ಬಹುಶಃ ವಚನ ಸಾಹಿತ್ಯ ಕನ್ನಡದ ಇವತ್ತಿಗೂ ಕೂಡ ಕನ್ನಡದ ವಿಶ್ವ ಸಾಹಿತ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ. ಅವತ್ತಿನ ಕಠಿಣವಾದಂತಹ ನಿಯಮಗಳ ಸಂದರ್ಭದಲ್ಲಿ ಭಾಷೆಯ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ಜನಾಂಗದ ದೃಷ್ಟಿಯಿಂದ, ಸಾಕ್ಷರತೆಯ ದೃಷ್ಟಿಯಿಂದ, ರಾಜಪ್ರಭುತ್ವದ ದೃಷ್ಟಿಯಿಂದ ಕಠಿಣವಾದ ಬಲಿಷ್ಠವಾಗಿರ್ತಕ್ಕಂಥ ಅಂದಿನ ಸಂದರ್ಭಗಳಲ್ಲಿ ವಚನ ಸಾಹಿತ್ಯ ಎಷ್ಟು ಸಹಜವಾಗಿ ಒಡಮೂಡಿತು ಅಂದರೆ ಅದು ಸಾಹಿತ್ಯ ವಲಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತು ವಿದ್ಯಾರ್ಥಿಗಳೇ. ಯಾಕಂದರೆ ರಾಜಪ್ರಭುತ್ವದ ಅಂದಿನ ದಿನಮಾನಗಳಲ್ಲಿ ಜನರಾಡ್ತಕ್ಕಂಥ ಆಡು ಭಾಷೆಯಲ್ಲಿ ಅಥವಾ ಅವರಿಗೆ ಅರ್ಥವಾಗ್ತಕ್ಕಂಥ ಸರಳವಾದಂತಹ ಭಾಷೆಯಲ್ಲಿ, ಸುಲಭವಾದಂತಹ ಶೈಲಿಯಲ್ಲಿ ಎಲ್ಲ ಧರ್ಮದವರಿಗೂ ಅವಕಾಶವನ್ನು ಮಾಡಿಕೊಟ್ಟು ಸರ್ವ ಸಮಾನತೆಯನ್ನು ಸಾರುವುದರ ಮೂಲಕ, ಲಿಂಗ ಸಮಾನತೆಯನ್ನು ಸಾರುವುದರ ಮೂಲಕ ರಚಿತವಾಗಿರ್ತಕ್ಕಂಥ ಸಾಹಿತ್ಯವೇನಿದೆಯಲ್ಲ ಅದು ಅವತ್ತಿನಿಂದ ಇವತ್ತಿಗೂ ಕೂಡ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. ಬಹುಶಃ ಹೊಸಗನ್ನಡ ಸಾಹಿತ್ಯದ ಬಂಡಾಯ ಬಹುಶಃ ವಚನ ಸಾಹಿತ್ಯದಲ್ಲೇ ದಟ್ಟವಾಗಿ ನಮಗೆ ಆರಂಭ ಆಗಿರೋದು ಕಾಣ್ತಾ ಇದೆ. ಯಾಕಂದರೆ ಸಂಸ್ಕೃತ ಭೂಯಿಷ್ಠತೆ ಕಠಿಣವಾಗಿರುವಾಗ, ಚಂಪೂ ಸಾಹಿತ್ಯ ವಿಜೃಂಭಿಸುತ್ತಿರುವಾಗ, ಹಳಗನ್ನಡ ಸಿಂಹಾಸನದ ಮೇಲೆ ಕೂತಿರುವಾಗ ಈ ಸಾಮಾನ್ಯ ಕನ್ನಡ, ಜನರಾಡುವ ಕನ್ನಡ ಸಾಹಿತ್ಯದಲ್ಲಿ ಗಟ್ಟಿಯಾದ ಸ್ಥಾನಮಾನವನ್ನು ಪಡ್ಕೊಂಡಿದ್ದು ಕನ್ನಡದ ಹಿರಿಮೆಯಲ್ಲದೆ ಮತ್ತೇನು. ವಿಶೇಷವಾಗಿ ವಚನ ಸಾಹಿತ್ಯ ಮನುಷ್ಯನ ಬದುಕನ್ನೇ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡಿತು ಅನ್ನೋದು ಬಹುಶಃ ಅಲ್ಲಿ ನಮಗೆ ವಿಶೇಷವಾಗಿ ಕಾಣುತ್ತೆ. ರಾಮಾಯಣ, ಮಹಾಭಾರತ, ಜೈನ ಧರ್ಮ, ಭಾಗವತ ಇವೇ ಸಾಹಿತ್ಯದ ಬಲಿಷ್ಠವಾದ ಬಲಾಢ್ಯವಾದ ಸ್ಥಾನವನ್ನು ಪಡ್ಕೊಂಡಿರಬೇಕಾದ್ರೆ ಅದನ್ನು ಬಿಟ್ಟರೆ ಬೇರೆ ಸಾಹಿತ್ಯದ ವಸ್ತುಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಕೃತಿ ಗ್ರಂಥಗಳು ಬರುತ್ತಿರುವಾಗ ಮನುಷ್ಯನ ಬದುಕನ್ನು ಕೇಂದ್ರೀಕರಿಸಿಕೊಂಡು ಮನುಷ್ಯನ ಸುಖ ದುಃಖಗಳನ್ನು, ರೀತಿ ನೀತಿಗಳನ್ನು, ಆಚಾರ ವಿಚಾರಗಳನ್ನು
ಸಾಹಿತ್ಯದ ವಲಯದಲ್ಲಿ ಸಾಹಿತ್ಯದ ವಿಷಯ ವಸ್ತುವನ್ನಾಗಿಟ್ಟುಕೊಂಡು ಮನುಷ್ಯನ ಬದುಕನ್ನೇ ಕೇಂದ್ರೀಕರಿಸಿಕೊಂಡು ರಚಿತವಾದಂತಹ ವಚನ ಸಾಹಿತ್ಯ ಬಹುಶಃ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥದ್ದು. ಇದು ಕನ್ನಡದ ಹಿರಿಮೆ, ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂಥ ಕನ್ನಡದ ಒಂದು ದೊಡ್ಡ ಕೊಡುಗೆ. ಹಾಗಾಗಿ ಕನ್ನಡ ಸಾಹಿತ್ಯ ಸುವರ್ಣ ಯುಗವನ್ನು ಚಂಪೂ ಸಾಹಿತ್ಯದಲ್ಲಿ ಗಳಿಸಿರುವ ಹಾಗೆ ಬಸವ ಯುಗದಲ್ಲೂ ಕೂಡ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತು. ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಎಂತಿಂಥ ವಚನಕಾರ. ಒಂದೊಂದು ವಚನವನ್ನು ಬರೆದಂಥವರು, 10 ವಚನಗಳನ್ನು ಬರೆದವರು, ಸಾವಿರಾರು ವಚನಗಳನ್ನು ಬರೆದಂಥವ್ರು, ಎಲ್ಲರಿಗೂ ಸರ್ವ ಸಮಾನತೆಯನ್ನು ನೀಡಿರ್ತಕ್ಕಂಥ, ಕಾಯಕವನ್ನು ಕೈಲಾಸವಾಗಿಸಿರ್ತಕ್ಕಂಥ, ಲಿಂಗ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ, ಅನುಭವ ಮಂಟಪವೆಂತಕ್ಕಂಥ ಆಧುನಿಕ ಸಂಸತ್ತನ್ನೇ ಅವತ್ತಿನ ಕಾಲಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ಬಸವಯುಗದ ಕ್ರಾಂತಿ, ಬಸವಯುಗದ ಸಾಮಾಜಿಕ ವ್ಯವಸ್ಥೆಯ ಸುಧಾರಣೆ, ಧಾರ್ಮಿಕ ಸುಧಾರಣೆಗಳು ಬಹುಶಃ ಕನ್ನಡ ಭಾಷೆಗೆ ಒಂದು ಹೊಸ ಅಸ್ತಿತ್ವವನ್ನೇ ತಂದುಕೊಟ್ಟು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ಮುಂದಿನ ಭಾಗವಾಗಿ ಬಸವಯುಗದ ಜೊತೆಗೆ ಹರಿಹರ ಬಂದ, ರಗಳೆ ಸಾಹಿತ್ಯವನ್ನು ಬಹು ಸಮರ್ಥವಾಗಿ ದುಡಿಸಿಕೊಂಡ. ಪಂಪರನ್ನರಲ್ಲಿ ಅಲ್ಲಲ್ಲಿ ರಗಳೆಯ ಸೂಕ್ಷ್ಮ ವಾಸನೆಗಳು, ಸಣ್ಣ ಸಣ್ಣ ಕುರುಹುಗಳು ಕಂಡುಬಂದರೂ ಕೂಡ ಹರಿಹರ ಆ ರಗಳೆಯನ್ನು ಬಹು ಚೆನ್ನಾಗಿ ದುಡಿಸಿಕೊಂಡ. ಹಾಗಾಗಿ ರಗಳೆಯು ಕೂಡ ಕನ್ನಡದ ಒಂದು ಅಸ್ತಿತ್ವವಾಗಿ ಒಂದು ಯುಗದಲ್ಲಿ ಪ್ರವರ್ಧಮಾನಕ್ಕೆ ಬಂದು ತನ್ನ ಪರಾಕಾಷ್ಠೆಯನ್ನು ಕೂಡ ಮುಟ್ಟಿತು. ಉತ್ಸಾಹ ರಗಳೆ, ಮಂದಾನೀಲ ರಗಳೆ, ಲಲಿತ ರಗಳೆಗಳೆಂಬ ಪ್ರಕಾರಗಳಲ್ಲಿ ಸುಲಲಿತವಾಗಿ, ರಭಸವಾಗಿ, ಜಲಪಾತದಂತೆ ಹರಿಹರನ ಕಾಲದಲ್ಲಿ ಉಕ್ಕಿ ಹರಿದಿರ್ತಕ್ಕಂಥ ರಗಳೆ ಸಾಹಿತ್ಯ ಕನ್ನಡಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದುಕೊಡ್ತು. ಆದರೆ ಹರಿಹರನ ನಂತರದಲ್ಲಿ ರಗಳೆ ಒಂದಷ್ಟು ಸೊರಗಿ ಹೋಗಿದ್ದು ಮಾತ್ರ ಕನ್ನಡಕ್ಕೆ ಒಂದಷ್ಟು ಹಿನ್ನಡೆಯನ್ನು ತಂದುಕೊಟ್ಟಿತು ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ಷಟ್ಪದಿ, ಕನ್ನಡ ಸಾಹಿತ್ಯದ ಮತ್ತೊಂದು ಬೃಹತ್ ಮೈಲುಗಲ್ಲು ಷಟ್ಪದಿ ಸಾಹಿತ್ಯ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ತಕ ಎಂಬ 6 ಷಟ್ಪದಿಗಳಲ್ಲಿ ಸಾಹಿತ್ಯ ಕೃತಿಗಳು ರಚನೆಯಾಗಿದ್ದರೂ ಕೂಡ ವಿಶೇಷವಾಗಿ ವಾರ್ಧಕ ಷಟ್ಪದಿ ಮತ್ತು ಭಾಮಿನಿ ಷಟ್ಪದಿಯಲ್ಲಿ ಅರಳಿರ್ತಕ್ಕಂಥ ಕೃತಿಗಳು ಕನ್ನಡ ಸಾಹಿತ್ಯದ ಮತ್ತೊಂದು ಗಟ್ಟಿ ಧ್ವನಿಯಾಗಿ ರೂಪುಗೊಳ್ಳಲಿಕ್ಕೆ ಕಾರಣವಾದ. ಭೀಮಕವಿ, ರಾಘವಾಂಕ, ಕುಮಾರವ್ಯಾಸ, ಕನಕದಾಸರಂತಹ ಕವಿಶ್ರೇಷ್ಠರು ಷಟ್ಪದಿಯನ್ನು ತಮ್ಮ ಕಾವ್ಯಕ್ಕೆ ಬಳಸಿಕೊಂಡು ಅದ್ಭುತವಾದಂತಹ ಕೃತಿರತ್ನಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಸಲ್ಲಿಸ್ತಾ ಹೋದರು. ಈ ಷಟ್ಪದಿಯಲ್ಲಿ ಅರಳಿರ್ತಕ್ಕಂಥ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಇನ್ನಷ್ಟು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಸಫಲವಾದವು. ಈ ದಿಸೆಯಲ್ಲಿ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿ ಮುಂದುವರಿತಾ ಬೆಳೀತಾ ಹೋಯಿತು. ಇದರ ಜೊತೆಗೆ ಬಂದಿರತಕ್ಕಂಥ ಸಾಂಗತ್ಯ, ರತ್ನಾಕರ ವರ್ಣಿಯ, ಭರತೇಶ ವೈಭವ, ಶಿಶುಮಾಯಣನ ಕೃತಿಗಳು, ಹೆಳವನಕಟ್ಟೆ ಗಿರಿಯಮ್ಮನ ಕೃತಿಗಳು, ಕನಕದಾಸರ ಮೋಹನ ತರಂಗಿಣಿ, ಸಾಂಗತ್ಯದ ಕೃತಿಗಳು ಕೂಡ ಕನ್ನಡ ಸಾಹಿತ್ಯಕ್ಕೆ ಒಂದಷ್ಟು ಗಟ್ಟಿ ಧ್ವನಿಯನ್ನು ತಂದುಕೊಡ್ತಾ ಹೋದವು. ಕನ್ನಡಕ್ಕೆ ಹಲವು ವಿಶಿಷ್ಟತೆಗಳನ್ನು ಕೊಡ್ತಾ ಹೋದವು. ಹಲವು ವಿಶೇಷ ಕೃತಿಗಳು ಕನ್ನಡ ಸಾರಸ್ವತ ಲೋಕಕ್ಕೆ ಜೊತೆಯಾಗ್ತಾ ಹೋದವು. ಅದರ ಹಾಗೆ ತ್ರಿಪದಿ ಚಕ್ರವರ್ತಿ ಎಂದು ಅಭಿಧಾನಕ್ಕೆ ಒಳಗಾಗಿರ್ತಕ್ಕಂಥ ಸರ್ವಜ್ಞನ ಕಾಲ. ತ್ರಿಪದಿಗಳು ಆತನ ಗಟ್ಟಿಯಾದ, ಗಂಭೀರವಾದ, ದಿಟ್ಟತನದ ನಡೆ, ಭಾಷೆಯನ್ನು ಆತನಷ್ಟು ಹರಿತವಾಗಿ ಬಳಸಿಕೊಂಡವರು ಬಹುಶಃ ನಮಗೆ ಮತ್ತೆ ಸಿಗಲಿಕ್ಕಿಲ್ಲ. ಕಂಡದ್ದನ್ನು ಕಂಡ ಹಾಗೆ ನೇರವಾಗಿ ಮೇಲೆ ಬಿದ್ದು ಮೂಗು ಕೊಯ್ಯುವ ರೀತಿಯಲ್ಲಿ ಭಾಷೆಯನ್ನು ಹರಿತವಾಗಿ ಬಳಸಿಕೊಂಡಂಥವನು ಸರ್ವಜ್ಞ. ಹಾಗಾಗಿ ತ್ರಿಪದಿ ಸಾಹಿತ್ಯ ಕೂಡ ಅಕ್ಕ ಮಹಾದೇವಿಯಿಂದಲೂ ಕೂಡ ರಚನೆಯಾಗಿದ್ದರೂ ಸರ್ವಜ್ಞನ ಕಾಲದಲ್ಲಿ ಬಹುಶಃ ತ್ರಿಪದಿಗೆ ಒಂದಷ್ಟು ಹೆಚ್ಚು ಶಕ್ತಿ ಬಂತು. ಈಗಾಗಲೇ ಚರ್ಚಿಸಿದ ಹಾಗೆ
ಕಪ್ಪೆಯರಭಟ್ಟನ ಶಾಸನದಲ್ಲೇ ತ್ರಿಪದಿಯ ಉಲ್ಲೇಖವನ್ನು ನೋಡಿದರೂ ಕೂಡ ಸರ್ವಜ್ಞನ ಕಾಲದಲ್ಲಿ ತ್ರಿಪದಿ ತನ್ನ ಮತ್ತಷ್ಟು ಶಕ್ತಿಯನ್ನು ಇಮ್ಮಡಿಸಿಕೊಂಡು ಇವತ್ತಿಗೂ ಕೂಡ ಆಧುನಿಕ ಸಾಹಿತ್ಯದಲ್ಲೂ ಕೂಡ ಜನರ ನಾಲಿಗೆಯ ಮೇಲೆ ನಲೆದಾಡುವಂತೆ ವಚನಗಳು ಹಾಗೂ ತ್ರಿಪದಿಗಳು ಗಟ್ಟಿಯಾಗಿ ಬೇರೂರಿಕೊಂಡುಬಿಟ್ಟು ಅಷ್ಟು ಜನಮಾನಸಕ್ಕೆ ಹತ್ತಿರವಾಗಿ ಕನ್ನಡ ಬೆಳೆದು ಬಂದಿದ್ದು ಈ ವಚನ ಸಾಹಿತ್ಯದಲ್ಲಿ ಹಾಗೂ ತ್ರಿಪದಿಗಳಲ್ಲಿ. ಜೊತೆಗೆ ದಾಸ ಸಾಹಿತ್ಯ, ದಾಸಶ್ರೇಷ್ಠರು ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರು, ವಿಜಯದಾಸರು, ವಿಠಲದಾಸರು, ಹೀಗೆ ಅನೇಕ ದಾಸಶ್ರೇಷ್ಠರು ರಚಿಸಿರ್ತಕ್ಕಂಥ ದಾಸ ಸಾಹಿತ್ಯ ಏನಿದೆ, ಅವರು ಹೇಳುವ ಲೆಕ್ಕ 3,75,000 ಕೀರ್ತನೆಗಳನ್ನು ರಚನೆ ಮಾಡಿದರು. ಅವೆಲ್ಲವೂ ಸಿಕ್ಕಿಲ್ಲ ಅಂದರೂ ಕೂಡ ದಾಸ ಸಾಹಿತ್ಯದ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥದ್ದು. ಕೇವಲ ಸಾಹಿತ್ಯದ ದೃಷ್ಟಿಯಿಂದ ಮಾತ್ರವಲ್ಲದೆ ಸಂಗೀತದ ದೃಷ್ಟಿಯಿಂದಲೂ ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಸಾಹಿತ್ಯ ದಾಸ ಸಾಹಿತ್ಯ. ಹೀಗೆ ಪಂಪಯುಗದಿಂದ ಹಿಡಿದು ಕುಮಾರವ್ಯಾಸ ಯುಗನವರೆಗೆ ದಾಸ ಸಾಹಿತ್ಯದವರೆಗೆ ಅನೇಕ ಸಾಹಿತ್ಯ ಪ್ರಕಾರಗಳಲ್ಲಿ ಅನೇಕ ಕವಿಪುಂಗವರು, ಮಹಾನ್ ಕವಿಗಳು, ಕನ್ನಡದ ಮಾನಸ ಪುತ್ರರು ಉದಯಿಸಿ ಅತ್ಯುತ್ತಮವಾದಂತಹ ಕೃತಿರತ್ನಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಹೋದರು. ಈ ಕೃತಿಗಳು ಅಂದಿನಿಂದ ಇಂದಿನವರೆಗೂ ಕೂಡ ಕನ್ನಡವನ್ನು ಬೆಳಗುತ್ತಲೇ ಸಾಗ್ತಾ ಇದ್ದಾವೆ. ಇದರ ನಂತರದ ಕಾಲಘಟ್ಟದಲ್ಲಿ ನಿಧಾನವಾಗಿ ಇಣುಕಿ ನೋಡಿದ್ದು ಗದ್ಯ ಸಾಹಿತ್ಯ. ವಿಶೇಷವಾಗಿ ಹೊಸಗನ್ನಡದ ಮುಂಗೋಳಿ ಅಂತ ಏನು ನಾವು ಕರಿತೇವೆ ಮುದ್ದಣ್ಣನನ್ನು, ಆತನ ರಾಮಾಶ್ವಮೇಧದ ಒಂದು ಹೊಸತನದ ಆರಂಭ, ಆತನ ಕೃತಿಗಳಲ್ಲಿ ಒಡಮೂಡಿರ್ತಕ್ಕಂಥ ಗದ್ಯದ ಆರಂಭ, ಚಿಕ್ಕದೇವರಾಜ ಒಡೆಯರ ಕಾಲದ ಕೃತಿಗಳಲ್ಲಿ ಕಂಡುಬರ್ತಕ್ಕಂಥ ಗದ್ಯದ ಸ್ಪರ್ಶ ಬಹುಶಃ ಹೊಸಗನ್ನಡ ಸಾಹಿತ್ಯಕ್ಕೆ ಒಂದು ಸಣ್ಣ ಆರಂಭವನ್ನು ತಂದುಕೊಟ್ಟು ಅಂತ ಹೇಳ್ಬೋದು. ಹೀಗೆ ಹಳಗನ್ನಡ, ನಡುಗನ್ನಡಗಳಲ್ಲಿ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಹರಿದಿದ್ದು ಕಾವ್ಯವೇ. ಕಾವ್ಯ ಪ್ರಕಾರ ತನ್ನ ಪರಾಕಾಷ್ಠತೆಯನ್ನು ಮುಟ್ಟಿ ಆಧುನಿಕ ಕನ್ನಡದ ಸಮೀಪ ಬಂದಾಗ ಏನು ತನ್ನ ಕಳೆಯನ್ನೇನು ಕಳ್ಕೊಂಡಿಲ್ಲ, ಆದರೂ ಗದ್ಯ ಸಾಹಿತ್ಯದ ಜೊತೆಗೆ ಈ ಕಾವ್ಯ ಮುಂದುವರೆದರೂ ಕೂಡ ಹೊಸಗನ್ನಡ ಸಾಹಿತ್ಯದಲ್ಲಿ ನಾವು ಗದ್ಯವನ್ನು ಒಂದಷ್ಟು ಹೊಸತನದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಹೊಸಗನ್ನಡ ಸಾಹಿತ್ಯದ ಉದಯದಲ್ಲಿ ಗದ್ಯ ಸಾಹಿತ್ಯವೇ ಒಂದು ದಟ್ಟವಾದ ಬೆಳಕನ್ನು ಬೀರ್ತಾ ಸಾಕ್ತು. ಅದಕ್ಕೆ ಕಾರಣಗಳು ಕೂಡ ನಿಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ವಿಶೇಷವಾಗಿ ನಮ್ಮ ನಾಡು ಭಾರತ ದೇಶ ಮುಸ್ಲಿಮರ, ಯುರೋಪಿಯನ್ನರ, ವಿಶೇಷವಾಗಿ ಇಂಗ್ಲೀಷರ ಆಡಳಿತದ ಪ್ರಭಾವಕ್ಕೊಳಗಾಗಿರೋದು. ಅವರ ಆಡಳಿತದ ಜೊತೆಗೆ ಲಭ್ಯವಾಗಿರ್ತಕ್ಕಂಥ ಇಂಗ್ಲೀಷ್ ಶಿಕ್ಷಣದಿಂದ ನಾವೆಲ್ಲ ಯುರೋಪಿಯನ್ ಸಾಹಿತ್ಯವನ್ನು, ಇಂಗ್ಲೀಷ್ ಸಾಹಿತ್ಯವನ್ನು ಓದುವುದಕ್ಕೆ ಆರಂಭ ಮಾಡಿತ್ತು. ಹೊಸ ಓದುಗರಲ್ಲಿ, ಹೊಸ ಕವಿಗಳಲ್ಲಿ, ಹೊಸ ಸಾಕ್ಷರರಲ್ಲಿ ನಮ್ಮ ಸಾಹಿತ್ಯ ಮತ್ತು ಇಂಗ್ಲೀಷ್ ಸಾಹಿತ್ಯದ ನಡುವಿನ ತುಲನೆ ಆರಂಭವಾಗಿರೋದು. ಇಂಗ್ಲೀಷ್ ಸಾಹಿತ್ಯದ ಮುಂದೆ ನಮ್ಮ ಸಾಹಿತ್ಯ ಏಕತಾನತೆಯಿಂದ ಕೂಡಿದ್ದು ಪೇಲವವಾಗಿ ಕಾಣಿಸಿಕೊಂಡು ಹೊಸತನಕ್ಕೆ, ಹೊಸ ಮಾರ್ಗಕ್ಕೆ, ಬದಲಾವಣೆಗೆ ಅನೇಕ ಮನಸ್ಸುಗಳು ಹಾತೊರೆಯಕ್ಕೆ ಶುರು ಮಾಡಿದವು. ಈ ಸಂದರ್ಭದಲ್ಲಿ ಆರಂಭವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಕಾವ್ಯ ಪರಂಪರೆ, ಅನೇಕ ಹಾಡುಗಳು ಬಹುಶಃ ನಮಗೆಲ್ಲ ನೆನಪಿರ್ತಕ್ಕಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ, ಒಂದೇ ಮಾತರಂ ಬಂಗಾಳಿದು. ಹೀಗೆ ಕಾವ್ಯ ಪರಂಪರೆ, ಇಂಗ್ಲೀಷ್ ಶಿಕ್ಷಣದ ಪ್ರಭಾವ, ಯುರೋಪಿಯನ್ ಸಾಹಿತ್ಯದ ಪ್ರಭಾವ, ಜೊತೆಗೆ ಅನೇಕ ಕೃತಿಗಳ
ಅನುವಾದ ಮತ್ತು ಭಾಷಾಂತರಗಳು ಇಲ್ಲಿ ಆರಂಭಗೊಂಡವು. ಇಂಗ್ಲೀಷ್ ಶಿಕ್ಷಣವನ್ನು, ಇಂಗ್ಲೀಷ್ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥ ನಮ್ಮವರು ಅದರ ಪ್ರಭಾವದಿಂದಾಗಿ ಕನ್ನಡದಲ್ಲೂ ಕೂಡ ಹೊಸತನವನ್ನು, ಹೊಸ ಬದಲಾವಣೆಯನ್ನು ರೂಢಿಸಿಕೊಳ್ಳುವತ್ತ ಸಾಗಿದೆ. ಅದಕ್ಕೆ ಅಧಿಕೃತವಾಗಿ ಒಂದು ದೊಡ್ಡ ಬಿರುಗಾಳಿಯ ರೂಪದಲ್ಲಿ ಹೊಸ ಗಾಳಿಯನ್ನು ಬೀಸಿರ್ತಕ್ಕಂಥದ್ದು 1921ರಲ್ಲಿ ಬಂದಿರತಕ್ಕಂಥ BM ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತೆಗಳು ಅಂತಕ್ಕಂಥ ಕೃತಿ. ಯುರೋಪಿಯನ್ ಸಾಹಿತ್ಯದ, ಇಂಗ್ಲೀಷ್ ಸಾಹಿತ್ಯದ ಹಲವು ಕವಿಗಳ ಕೆಲವು ಕವನಗಳ ಅನುವಾದ ರೂಪದಲ್ಲಿ ಆರಂಭಗೊಂಡಿರ್ತಕ್ಕಂಥ, ಅನುವಾದ ರೂಪದಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಇಂಗ್ಲೀಷ್ ಗೀತೆಗಳು ಭಾರತೀಯ ಸಾಹಿತ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದವು. ಅದುವರೆಗೂ ನಾವು ಕಾಣದಿದ್ದ ಹೊಸ ಹೊಸ ಪ್ರಯೋಗಗಳು ಕಾವ್ಯದಲ್ಲಿ ಕಾಣಲಿಕ್ಕೆ ಶುರು ಮಾಡಿದವು. ನಾವೇನು ರಾಮಾಯಣ, ಮಹಾಭಾರತಗಳಲ್ಲಿ, ಭಾಗವತ ಪುರಾಣಗಳಲ್ಲಿ, ಧರ್ಮ ಸಾಹಿತ್ಯದಲ್ಲಿ, ಉಪನಿಷತ್ತುಗಳಲ್ಲಿ ಅದುವರೆಗೂ ಸಾಹಿತ್ಯವನ್ನು ಏಕತಾನತೆಯ ವಸ್ತುವಿನಲ್ಲಿ ಮುನ್ನಡೆಸಿಕೊಂಡು ಹೋಗಿದ್ದೀವೋ, ಯಾವಾಗ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಿಂದ ಬಂದಂಥ ಈ ಸಾಹಿತ್ಯದಲ್ಲಿ ಹೊಸತನವನ್ನು, ಮನುಷ್ಯನ ಬದುಕನ್ನು ಕೇಂದ್ರೀಕರಿಸ್ತಕ್ಕಂಥ ತತ್ವಗಳನ್ನು, ಮನುಷ್ಯನ ಸಹಜತೆಯನ್ನು, ಪ್ರಕೃತಿಯ ವೈಭವವನ್ನು, ಸಾಮಾಜಿಕ ಸಮಸ್ಯೆಗಳನ್ನು, ಇಡೀ ಮನುಷ್ಯ ಬದುಕಿನ ವಾಸ್ತವ ಜಗತ್ತಿನ ಅನಾವರಣವನ್ನು ಈ ಕಾವ್ಯಕೃತಿಗಳಲ್ಲಿ ನಾವು ಕಾಣಕ್ಕೆ ಶುರು ಮಾಡಿದ್ವಿ. ಅದು ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಸ್ಪರ್ಶವನ್ನು ನೀಡಿದಂತಾಯಿತು. ಇಂಗ್ಲೀಷ್ ಗೀತೆಗಳು ಮಾಡಿದಂಥ ಕ್ರಾಂತಿ ಬಹುಶಃ ಬಹುದೊಡ್ಡ ಕ್ರಾಂತಿ. ಅಲ್ಲಿರ್ತಕ್ಕಂಥ ಕೇವಲ 12 ಕವಿತೆಗಳು, ಮುಂದೆ ಕವಿತೆಗಳು ಹೆಚ್ಚಾಗ್ತಾ ಹೋಗ್ತವೆ ನೆಕ್ಸ್ಟ್ ಪ್ರಕಟಣೆಯಲ್ಲಿ. ಹಾಗೆ ಅಲ್ಲಿ ಬಂದಿರತಕ್ಕಂಥ ಕವಿತೆಗಳು ಹೊಸ ಮಾದರಿಯ ಕವಿತೆಗಳಾಗಿ ಕನ್ನಡಕ್ಕೆ ಒಂದು ಹೊಸ ಪಥವನ್ನು ತೋರಿಸಿಕೊಟ್ಟಂತಾಯಿತು. ಸ್ವತಂತ್ರ ಕವಿತೆಗಳೇನೋ ಎಂಬ ರೀತಿಯಲ್ಲಿ ರಚಿಸಿರ್ತಕ್ಕಂಥ BM ಶ್ರೀಕಂಠಯ್ಯನವರ ಆ ಇಂಗ್ಲೀಷ್ ಗೀತೆಗಳಿರ್ತಕ್ಕಂಥ ಕವಿತೆಗಳು, ವಿಶೇಷವಾಗಿ ಕಾಣಿಕೆ ಅಂತಕ್ಕಂಥದ್ದು, ಕರುಣಾಳು ಬಾ ಬೆಳಕೆ, ಕವಿತೆಗಳನ್ನು ನೋಡಿದರೆ ಅದರ ವಿಷಯ ವಸ್ತು, ಅದರ ರಚನಾಕ್ರಮ, ಛಂದಸ್ಸಿನ ಬಿಗಿಬಂಧದಿಂದ ಸಡಿಲಗೊಂಡಿರ್ತಕ್ಕಂಥ ರೀತಿ, ಅದರ ರಚನಾ ವಿನ್ಯಾಸಗಳು, ತಂತ್ರಗಳು ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಹೊಸತನದ ದಾರಿಯನ್ನು ತೋರಿಸಿಕೊಟ್ಟವು. ಹೀಗೆ ಇಂಗ್ಲೀಷ್ ಗೀತೆಗಳು ಕೃತಿಯ ಪ್ರಭಾವದಿಂದಾಗಿ, ಇಂಗ್ಲೀಷ್ ಮತ್ತು ಯುರೋಪಿಯನ್ ಸಾಹಿತ್ಯದ ಸಾಂಗತ್ಯದಿಂದಾಗಿ ಕನ್ನಡದಲ್ಲಿ ಕಾವ್ಯದ ದಾರಿ ಸಡಿಲಗೊಂಡಿತು. ಹೊಸ ಮಾರ್ಗದತ್ತ ಹೊರಳು ದಾರಿಯೆಡೆಗೆ ಸಾಗ್ತಾ ಹೋಯಿತು. ಕಾವ್ಯದ ಜೊತೆಗೆ ಬೇರೆ ಸಾಹಿತ್ಯದ ಪ್ರಕಾರಗಳಲ್ಲೂ ಕೂಡ ನಾವು ಬದಲಾವಣೆಗಳನ್ನು ಕಾಣ್ತಾ ಹೋದ್ವಿ. ವಿಶೇಷವಾಗಿ ಭಾವಗೀತೆಗಳು, ಕಥನ ಕವನಗಳು ಕಾವ್ಯದಲ್ಲಿ ವಿಜೃಂಭಿಸಿದರೆ, ಅದರ ಜೊತೆಗೆ ಸಣ್ಣ ಕಥೆಗಳು, ನಾಟಕಗಳು, ಕಾದಂಬರಿಗಳು, ಜೀವನ ಚರಿತ್ರೆಗಳು, ಆತ್ಮಚರಿತ್ರೆಗಳು, ವಿಮರ್ಶೆಗಳು, ಪ್ರಬಂಧಗಳು, ಇನ್ನಿತರ ಗದ್ಯದ ಸಾಹಿತ್ಯ ಪ್ರಕಾರಗಳು ಹೆಚ್ಚು ಪ್ರಚುರಕ್ಕೆ ಬಂದವು. ಕಾವ್ಯಕ್ಕಿಂತ ಮಿಗಿಲಾಗಿ ಗದ್ಯ ಬೆಳೀತು ಅಂತ ನಾವು ಹೇಳಬಹುದು. ಅದುವರೆಗೆ ಪಂಪನಿಂದ ಹಿಡಿದು ಆಧುನಿಕ ಸಾಹಿತ್ಯದವರೆಗಿನ ಸಾಹಿತ್ಯದಲ್ಲಿ ಕಾವ್ಯವೇ ರಾಜ್ಯಪಟ್ಟವನ್ನು ಪಡೆದುಕೊಂಡು ಬಂದಿತ್ತು. ಆದರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಕಾವ್ಯಕ್ಕಿಂತ ಮಿಗಿಲಾಗಿ ಗದ್ಯ ಸಾಹಿತ್ಯ ಹಲವಾರು ಕವಲುಗಳಲ್ಲಿ ತನ್ನ ದಾರಿಯನ್ನು ಸಾಗ್ತಾ ಮಿಗಿಲಾಗಿ ಸಾಗ್ತಾ ಹೋಯಿತು. ಸಣ್ಣ ಕಥೆ ಮಾಧ್ಯಮದಲ್ಲಿ, ಕಾದಂಬರಿಗಳಲ್ಲಿ, ನಾಟಕದಲ್ಲಿ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಪ್ರಬಂಧ, ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ತನ್ನ ಕಬಂಧ ಬಾವುಗಳನ್ನು ಚಾಸ್ತಾ ಹೋಯಿತು. ಅದರ ರಚನೆಯಲ್ಲಿ, ತಂತ್ರದಲ್ಲಿ, ಸ್ವರೂಪಗಳಲ್ಲಿ ಬದಲಾವಣೆಯಾಗ್ತಾ ಹೋಯಿತು. ಹೀಗಾಗಿ ಅದುವರೆಗೆ ಮಡಿವಂತಿಕೆಯಿಂದ, ಗಟ್ಟಿತನದಿಂದ, ನಿಯಮಗಳ ಬಿಗಿಯಿಂದ ಉಸಿರುಗಟ್ಟುವಂತಹ ವಾತಾವರಣದಲ್ಲಿತ್ತೇನೋ ಅನ್ನುವ ರೀತಿಯಲ್ಲಿರ್ತಕ್ಕಂಥ ಕನ್ನಡ ಹೊಸಗನ್ನಡ ಸಾಹಿತ್ಯದ ಪ್ರಭಾವದಲ್ಲಿ, ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಲ್ಲಿ
ಒಂದಷ್ಟು ಸ್ವತಂತ್ರ ಹಕ್ಕಿಯಂತೆ ಹಾರಾಡುವಂತಾಯಿತು. ನಿಯಮಗಳ ಚೌಕಟ್ಟನ್ನು ದಾಟಿ, ಭಾಷೆಯ ಹಂಗನ್ನು ದಾಟಿ ಅದು ಸ್ವತಂತ್ರವಾಗಿ ವಿಹರಿಸತೊಡಗಿತು. ಓದುಗರ ಸಂಖ್ಯೆ ದೊಡ್ಡದಾದ ಬಳಗವೇ ಸಿಗಕ್ಕೆ ಶುರುವಾಯಿತು. ಹೊಸ ಸಾಹಿತ್ಯವನ್ನು ಎಲ್ಲ ವರ್ಗದ, ವಿಶೇಷವಾಗಿ ಮಧ್ಯಮ ವರ್ಗ ಈ ಸಾಹಿತ್ಯದ ದಾಸರಾದರು. ಮಧ್ಯಮ ವರ್ಗವನ್ನು ಆಕರ್ಷಿಸುವಲ್ಲಿ ಈ ಹೊಸಗನ್ನಡ ಸಾಹಿತ್ಯ ಯಶಸ್ವಿಯಾಯಿತು. ಯಾಕಂದರೆ ಹೊಸಗನ್ನಡ ಸಾಹಿತ್ಯದ ಎಲ್ಲ ಸಾಹಿತ್ಯ ಕೃತಿಗಳ ವಿಷಯ ವಸ್ತು ಮನುಷ್ಯನನ್ನೇ ಕೇಂದ್ರೀಕರಿಸಿಕೊಂಡು ರಚನೆಯಾಗಿರ್ತಕ್ಕಂಥದ್ದು. ಮನುಷ್ಯ ಹಾಗೂ ಮನುಷ್ಯನ ಬದುಕನ್ನು ಕೇಂದ್ರೀಕರಿಸಿಕೊಂಡು ಸರಳವಾದ ಸಹಜವಾದಂಥ ಭಾಷೆಯಲ್ಲಿ ಆತನ ಬದುಕನ್ನೇ ಚಿತ್ರಿಸುತ್ತವೆ ಅನ್ನುವ ರೀತಿಯಲ್ಲಿ ಅವು ಓದುಗರಿಗೆ ಆಪ್ತವಾಗತೊಡಗಿದವು. ಕೃತಿಗಳು ಬರುವುದಕ್ಕಿಂತ ಮುಂಚಿನಿಂದಲೇ ಜನ ಓದೋದಕ್ಕೆ ಕಾಯಕ್ಕೆ ಶುರು ಮಾಡಿದರು. ಹೀಗಾಗಿ ಹೊಸಗನ್ನಡ ಸಾಹಿತ್ಯ ಬಹುಶಃ ಹಿಂದಿನ ಸಾಹಿತ್ಯವನ್ನು ಮರೆಸುವಂತೆ ಕ್ರಾಂತಿಯನ್ನು ಮಾಡೋಕ್ಕೆ ಶುರು ಮಾಡಿತು. ಈ ದಿಸೆಯಲ್ಲಿ ಹೊಸಗನ್ನಡ ಸಾಹಿತ್ಯ ಆರಂಭದಲ್ಲಿ ಇಂಗ್ಲೀಷ್ಗೆ ಸಂವಾದಿಯ, ರೊಮ್ಯಾಂಟಿಕ್ ಯುಗದ ಸಂವಾದಿಗೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬದಲಾವಣೆಯಾಗ್ತಾ ಸಾಗ್ತು. ನವೋದಯ ಸಾಹಿತ್ಯ, ನಂತರದಲ್ಲಿ ಪ್ರಗತಿಶೀಲ ಸಾಹಿತ್ಯ, ನಂತರದಲ್ಲಿ ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯಗಳು ಕಾಲಾಂತರದಲ್ಲಿ ಬೆಳೀತಾ ಹೋಗಿ ಇವತ್ತು ನಾವು ಎಲ್ಲ ಸಾಹಿತ್ಯಗಳ ಘಟ್ಟಗಳನ್ನು ದಾಟಿ ದಲಿತ ಬಂಡಾಯ ಸಾಹಿತ್ಯದ ವಿಜೃಂಭಣೆಯನ್ನು, ಬೇರೆ ಬೇರೆ ಸಾಹಿತ್ಯದ ಕವಲುಗಳಲ್ಲಿ ಬೆಳೀತಕ್ಕಂಥ ವಿವಿಧ ಪ್ರಕಾರದ ಸಾಹಿತ್ಯಗಳನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಹೀಗೆ ಕನ್ನಡ ಸಾಹಿತ್ಯ ಅಂದಿನಿಂದ ಇಂದಿನವರೆಗೆ, ಆರಂಭದಿಂದ 21ನೇ ಶತಮಾನದವರೆಗೆ ಅನೇಕ ಏಳುಬೀಳುಗಳನ್ನು ಕಂಡಿದೆ. ಅಲ್ಲಲ್ಲಿ ಸಪ್ಪೆಯಾಗಿದೆ, ಅಲ್ಲಲ್ಲಿ ವಿಜೃಂಭಿಸಿದೆ, ಜಯಘೋಷವನ್ನು ಮೊಳಗಿಸಿದೆ. ಕೆಲವೊಂದು ಶತಮಾನಗಳಲ್ಲಿ ಸುವರ್ಣಯುಗವನ್ನು ಅನುಭವಿಸಿದರೆ ಮತ್ತೆ ಕೆಲವು ಶತಮಾನಗಳಲ್ಲಿ ಅದು ಪೇಲವವಾಗಿ ಕಳೆಗುಂದಿದಂತಾಗಿ ಕೂಡ ಅದು ಕಂಡು ಬಂದಿದ್ದನ್ನು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಹೀಗಿದ್ದರೂ ಕೂಡ ಉಳಿದ ಭಾಷೆಗಳನ್ನು ನೋಡಿದಾಗ, ಅನ್ಯ ಭಾಷೆಗಳನ್ನು ಗಮನಿಸಿದಾಗ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ನಾವು ಎದೆತಟ್ಟಿ ಹೇಳಬಹುದು, ಅಭಿಮಾನಪೂರ್ವಕವಾಗಿ ಹೇಳಬಹುದು. ಯಾಕಂದರೆ ಈಗಲೂ ಕೂಡ ಪಂಪನ ಕೃತಿಗಳು 100 ಕೃತಿಗಳಿಗೆ ಸಮನಾಗಿ ತೂಕುವಷ್ಟು ಶಕ್ತಿಯನ್ನು ಒಳಗೊಂಡಿದೆ. ಜನ್ನನ ಕೃತಿಗಳು, ರನ್ನನ ಕೃತಿಗಳು, ಕುಮಾರವ್ಯಾಸನ ಕೃತಿಗಳು, ರಾಘವಾಂಕನ ಕೃತಿಗಳು ವಿಶ್ವ ಸಾಹಿತ್ಯದಲ್ಲಿ ಸಮತೂಕದ ನೆಲೆಯಲ್ಲಿ ಕಾಣ್ತಕ್ಕಂಥ ಕೃತಿಗಳು ಅಂದಿನ ಕವಿಗಳು ನಮ್ಮ ಸಾಹಿತ್ಯಕ್ಕೆ ನೀಡಿ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಪೂರ್ವದ ಕನ್ನಡ ಸಾಹಿತ್ಯವನ್ನು, ಅದರ ಶ್ರೀಮಂತಿಕೆಯನ್ನು, ಇತಿಹಾಸವನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನಿದರ ಮುಂದಿನ ಭಾಗದಲ್ಲಿ ನಾವು ಹೊಸಗನ್ನಡ ಸಾಹಿತ್ಯದಲ್ಲಿ ನಾವು ಹೇಗೆ ನವೋದಯ ಆರಂಭವಾಯಿತು, ಪ್ರಗತಿಶೀಲ ನವ್ಯ ದಲಿತ ಬಂಡಾಯದ ಲಕ್ಷಣಗಳೇನು, ರೂಪ ಸ್ವರೂಪಗಳೇನು, ಅದರ ವಿಶೇಷತೆಗಳೇನು, ವೈಶಿಷ್ಟ್ಯಗಳೇನು ಅನ್ನೋದನ್ನು ನಾವು ಮುಂದೆ ಅಭ್ಯಾಸ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಹೊಸಗನ್ನಡ ಸಾಹಿತ್ಯದ ಆರಂಭಕ್ಕೂ ಪೂರ್ವದಲ್ಲಿನ ಕನ್ನಡ ಭಾಷೆ ಇತಿಹಾಸವನ್ನು ನಾವು ನೋಡಿದ್ದೇವೆ. ಇತಿಹಾಸವನ್ನು ತಿಳಿದವನು ಮಾತ್ರ ಇತಿಹಾಸವನ್ನು ಸೃಷ್ಟಿಸುತ್ತಾನಲ್ಲವೇ? ಹಾಗೆ ಕನ್ನಡ ಭಾಷೆಯ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು. ವಿಶೇಷವಾಗಿ ಐಚ್ಛಿಕ ಕನ್ನಡವನ್ನು ಓದ್ತಕ್ಕಂಥ ನೀವುಗಳು ನಮ್ಮ ಕನ್ನಡದ ಮೂಲ ಬೇರುಗಳನ್ನು, ಕವಲುಗಳನ್ನು, ಅದರ ಕಣಕಣಗಳನ್ನು, ಅದರ ಎಲ್ಲ ವೈವಿಧ್ಯಮಯವಾದಂತಹ ಏಳುಬೀಳುಗಳನ್ನು, ವಿಕಾಸವನ್ನು ಅರ್ಥೈಸಿಕೊಂಡಾಗ ಮುಂದಿನ ನಿಮ್ಮ ಅಧ್ಯಯನ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ನಿಮ್ಮ ಅಧ್ಯಯನ ಸಾಗಬೇಕು. ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡಾಗ ಮಾತ್ರ ಮುಂದಿನ ಅಭ್ಯಾಸ ನಿಚ್ಚಳವಾಗುತ್ತೆ. ಹೀಗಾಗಿ ಇವತ್ತು ನಾವು ಇಲ್ಲಿವರೆಗೆ ಹೊಸಗನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಪೂರಕವಾಗಿರ್ತಕ್ಕಂಥ ಕನ್ನಡದ ಶ್ರೀಮಂತ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ ನಾವು ಹೊಸಗನ್ನಡ ಸಾಹಿತ್ಯವನ್ನು ಆರಂಭ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.